ರಾಜ ತಥಾ ಪ್ರಜಾ. ಇವರೆಲ್ಲ ಇವಾಗ ಮಾಡ್ತಾ ಇದ್ದಾರಲ್ಲ ಈ ಸರ್ಕಸ್ಸು, ಇದು ಅವ್ರನ್ನ ಮೆಚ್ಚಿಸೋದಕ್ಕೆ, ನಿಜವಾಗ್ಲೂ ಅವ್ರ ಬಗ್ಗೆ ಇರೋ ಕಾಳಜಿಗಲ್ಲ. ಆಚೆ ಬಂದು ಅಣ್ಣ ನಿನಗೋಸ್ಕರ ನಾನು ಇದು ಮಾಡಿದೆ, ಅಣ್ಣ ನನಗೋ ಇದು ಮಾಡಿದೆ, ಇದನ್ನೆಲ್ಲ ಹೇಳ್ಕೊಳಕ್ಕೆ ಅವ್ರು ಮಾಡ್ತಾ ಇರೋದು. ಅಂದರೆ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೀನಾಯವಾಗಿ ನೋಡೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು. ಯಾಕಪ್ಪ ನಿಮ್ಮ ಮನೇಲಿ ನಿಮ್ಮ ಯಜಮಾನರು ನಿಮ್ಮ ಬಾಸ್ ಒಬ್ಬರೇನಾ ಗಂಡಸರು ಅಥವಾ ಇದು ಅಂತ ಹೇಳೋದು? ಪಾಪ ಆ ಹೆಣ್ಮಕ್ಳಿಗೆ ತಂದೆ ಇಲ್ವಾ? ಆ ಹೆಣ್ಮಕ್ಳಿಗೆ ಅಣ್ಣಂದಿರಿಲ್ವಾ? ಅವ್ರೇನು ಮಾಡಬೇಕು? ಅವರು ನಿಮ್ಮನ್ನೆಲ್ಲ ಹಿಡ್ಕೊಂಡು ಹಿಂಗೆ ಚಚ್ಬೋದು ತಾನೆ. ಇದು ಸಲ್ಯೂಷನ್ ಅಲ್ಲ. ಹೇಳೋದು ಅಣ್ಣವ್ರ ಫ್ಯಾನ್ಸು ಎಲ್ಲಾದರೂ ಒಬ್ಬರಾದರೂ ಇಷ್ಟು ಅಸಭ್ಯವಾಗಿ ಮಾತಾಡೋದನ್ನು ನೋಡಿದ್ದೀರಾ? ಯಥಾ ರಾಜ ತಥಾ ಪ್ರಜಾ. ಈ ಅಂದರೆ ದರ್ಶನ್ ಫ್ಯಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಕಮೆಂಟ್ ಮಾಡಿದಾಗ ಇವರು ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ಬೋದಾಗಿತ್ತು ಅಥವಾ ಅಲ್ಲೇ ಹೇಳ್ಬೋದಾಗಿತ್ತು. ನಾನು ಬಹಿರಂಗವಾಗಲಿ ಆಮೇಲೆ ಆಗಲಿ ಯಾವ ಮೇಲೆ ಆಗಲಿ ಹೇಳಬೇಕಾಗಿತ್ತು. ನನ್ನ ಫ್ಯಾನ್ಸ್ ಆದವರು ಇನ್ನೊಬ್ಬರು ಹೆಣ್ಣು ಮಕ್ಕಳನ್ನ ಇಷ್ಟು ಕೇವಲವಾಗಿ ನೋಡಲ್ಲ, ಮಾತಾಡೋದಿಲ್ಲ. ನಾನು ಹೆಣ್ಣು ಮಕ್ಕಳನ್ನ ಗೌರವಿಸ್ತೀನಿ, ನನ್ನ ಫ್ಯಾನ್ ಅನ್ನಿಸ್ಕೊಂಡವ್ರು ನೀವು ಹೆಂಗೆ ಮಾಡ್ತೀರಾ ಅಂತ ಒಂದು ಹೇಳಿಕೆ ಕೊಟ್ಟುಬಿಟ್ಟಿದ್ದಿದ್ರೆ, ನಿಜವಾದ ಫ್ಯಾನ್ಸೇ ಆಗಿದ್ದರೆ ಸುಮ್ಮನಾಗಿರೋರು. ಥೂ ಅಣ್ಣ ನಮ್ಮನ್ನು ಭಾಳ ಇದು ಮಾಡ್ತಾರಪ್ಪ, ನಾವು ನೋವು ಮಾಡಿಬಿಟ್ವಿ, ನೀವು ಹಿಂಗೆ ಮಾತಾಡಿರೋದು ನನಗೆ ನೋವಾಗಿದೆ, ನಾನು ಅನ್ನ ತಿಂದ ಮನೆ ಅದು, ನೀವು ಅವ್ರ ಬಗ್ಗೆ ಹಂಗೆ ಹೇಳ್ಬೋದಾ? ಅವ್ರ ಮನೆ ಸೊಸೆ ಬೇರೆ ಅಲ್ಲ, ಕರ್ನಾಟಕದ ಸೊಸೆ ಬೇರೆ ಅಲ್ಲ, ಹೇಗೆ ನೀವು ಹೀಗೆ ಮಾತಾಡಿದ್ರಿ ಅಂತ ಒಂದು ಮಾತು ಕೇಳಿಬಿಟ್ಟಿದ್ದಿದ್ರೆ, ಒಂದೇ ಮಾತು, ನನಗೆ ಬಹಳ ನೋವಾಗಿದ್ದದು. ಏಕೆಂದರೆ ಆಕೆ ಎಲ್ಲೂ ಯಾರ ಹತ್ರನೂ ಏನೂ ಮಾತಾಡಲ್ಲ. ಎಷ್ಟು ನಿಜವಾದ ಗೃಹಿಣಿ ರೀ ಅದು, ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತಿದೆ ಅದು. ಗೌಡ್ತೀರು ಯಾವುದೋ ಒಂದು ಸತಿ ಹೀಗೆ ಮಾತಲ್ಲಿ ಉಡಾಫೆ ಮಾತಲ್ಲಿ ಇವತ್ತು ಅವಳು ಬರ್ತಾಳೆ ನಾಳೆ ಇನ್ನೊಬ್ಳು ಹೋಗ್ತಾಳೆ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ಅದನ್ನು ಗೌಡ್ತೀರು ಹೆಣ್ಮಕ್ಳು ಇನ್ನೊಂದು ರೀತಿಯೇ ಪರ್ಸೀವ್ ಮಾಡಿದ್ರು, ಅದೇ ರೀತಿ ಪರ್ಸೀವ್ ಮಾಡಿದ್ರು. ಹೆಣ್ಣು ಮಕ್ಕಳ ಬಗ್ಗೆ ಹೀಗೆ ಮಾತಾಡೋದು ತಪ್ಪು, ನೀವು ಕ್ಷಮೆ ಕೇಳಿ ಅಂತ ಇಷ್ಟೇ ಅವ್ರು ಕೇಳಿದ್ದಿದ್ದು. ಅವ್ರಿಗೇನು ಧಿಕ್ಕಾರ ಕೂಗಲಿಲ್ಲ ಅಥವಾ ಕೆಟ್ಟದಾಗಿ ಮಾತಾಡಲಿಲ್ಲ. ಆ ಹೆಣ್ಣು ಮಕ್ಕಳು ಅಲ್ಲಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಒಂದು ಸತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲಿ ತುಂಬ ಜನ ತನ್ನ ಫೇಸ್ಬುಕ್ ಪ್ರೊಫೈಲ್ನೇ ಕ್ಲೋಸ್ ಮಾಡ್ಕೊಂಬಿಟ್ರು. ಇಲ್ಲ, ಕ್ಲೋಸ್ ಮಾಡಿದ್ರು. ಯಾಕೆಂದರೆ ಮನೇಲಿ ಅವ್ರ ಯಜಮಾನರು ಕೇಳ್ತಾರೆ, ನಿನ್ಗೆ ಯಾಕೆ ಬೇಕಿತ್ತು, ನೀನೆಲ್ಲೇ ಹೋಗಿದ್ದೆ, ನಿನಗೆ. ಈಗ ನೋಡಿ, ನೀವು ಮಾತಾಡೋ ಹೆಣ್ಣು ಮಗುಗೂ ಒಂದು ಗಂಡ ಇರ್ತಾನೆ, ನೀವು ಮಾತಾಡೋ ಹೆಣ್ಣು ಮಗುಗೂ ಒಂದು ಅಣ್ಣ ಇರ್ತಾನೆ. ನಿಮಗೆ ಒಂದು ಗಂಡು ಮಗು ಬಗ್ಗೆ ಮಾತಾಡಿದ್ರೆ ಇಷ್ಟು ಬೇಜಾರಾಯ್ತಲ್ಲ. ಇವಾಗ ಎಕ್ಸಾಂಪಲ್ಲು ನೀವು ಹೇಳ್ತೀರಾ ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಿದ್ರು ಅಂತ. ಯಾಕೆ? ಅವರು ಯಾರಿಗೋ ಒಬ್ರಿಗೆ ಅತ್ತಿಗೆ ಅಲ್ವಾ? ಹೇಗೆ ಮಾತಾಡ್ತೀರಾ ನೀವು? ಇದು ಸಭ್ಯತೆನಾ? ಇದು ನಮ್ಮ ಕನ್ನಡಿಗರ ಸಭ್ಯತೆನಾ? ನೀವು ಇದನ್ನೆಲ್ಲ ಮಾಡಿಬಿಟ್ಟು ನಾವು ಕನ್ನಡಿಗರು, ನಾವು ದಿ ಬಾಸ್ ಪ್ರೇಮಿಗಳು ಅಂತ ಹೇಳ್ಕೊತೀರಾ. ಇಷ್ಟೇನಾ ನಿಮ್ಮ ಪ್ರೇಮ? ಈ ಮಟ್ಟದಲ್ಲಿದೆಯಾ? ನಿಮ್ಮ ಡಿ ಬಾಸ್ನ ಇಲ್ಲಿಟ್ಟಿದ್ವಲ್ರಿ ದೇವ್ರ ಮಗ ಅಂತ, ನೀವೇನ್ರಿ ಡೆವಿಲ್ ಲೆವೆಲ್ ಕರ್ಕೊಂಬಂದ್ಬಿಟ್ರಿ ಅನ್ಸಲ್ವಾ? ಅಥವಾ ಊಹಾಪೋಹದಿಂದ ಅಲ್ಲ, ಇವತ್ತು ಎಷ್ಟು ಜನ ಮಾತಾಡ್ತಾ ಇದ್ದವರು ಇವ್ರು ಯಾರೋನೂ ಅವ್ರ ಜೊತೆಯಲ್ಲಿ ಭಾಳ ಹತ್ತಿರವಾಗಿ ಫಸ್ಟ್ ರೌಂಡ್ ಸ್ನೇಹಿತರು ಅಲ್ಲವೇ ಅಲ್ಲ. ಸಂಘದೋಷ. ನಾವು ನೋಡಿದ್ದ ದರ್ಶನ್ ಬೇರೆ ರೀತಿ ಇದ್ದರು. ಆಗಿನ ಕಾಲ ಒಂದು 15-20 ವರ್ಷ 22 ವರ್ಷದ ಹಿಂದೆ, ಆಲ್ಮೋಸ್ಟ್ 20 ವರ್ಷ ಎಷ್ಟು ಸಭ್ಯವಾಗಿ ದೊಡ್ಡವರು ಅಂದರೆ ಕೈ ಕೊಟ್ಕೊಂಡು ಎಂಥ ಹಂಬಲ್ ಹುಡುಗಾರಿ. ಯಾರೇ ದೊಡ್ಡವ್ರು ಬಂದು ಅಣ್ಣ ನಮಸ್ಕಾರ ಅನ್ನೋರು. ಆ ದರ್ಶನಲ್ಲಿ ಇದ್ಯಾವುದಿದು ಡಿ? ಯಾಕಾದರೂ ಮೇಡಮ್ ಆ ದರ್ಶನ್ ನೋಡಿದ್ದು ರೀತಿ ಕೂಡ ಈಗ ಅಂದರೆ ನಿಮ್ಮ ಒಂದು ಅಭಿಪ್ರಾಯ? ಏನಂದರೆ ಯಾರಾದರೂ ಒಂದು ತುಂಬ ಎಮೋಷ್ನಲ್ಲು. ಸಾರಿ, ಇದನ್ನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸತಿ ಬೇರೆಯವ್ರ ಮಾತನ್ನ ಭಾವುಕವಾಗಿ ನಂಬಿಡ್ತಾರೆ. ಅದನ್ನು ಕೆಲವು ಸತಿ ಇತ್ತಾಳೆ ಕಿವಿ ಅಂತ ಕರೀತೆ. ಅವ್ರನ್ನ ಮ್ಯಾನ್ಯುಪುಲೇಟ್ ಮಾಡೋರು ತುಂಬ ಆಗ್ಬಿಟ್ರು. ಅಂದರೆ ದರ್ಶನ್ ಅವ್ರಿಗೆ ಹೀಸ್ ಅ ಗೋಲ್ಡನ್ ಹಾರ್ಟ್ ಬಾಯ್. ಇವತ್ತಿಗೂ ನಾನು ಹೇಳ್ತೀನಿ, ಆ ಮನುಷ್ಯನಿಗೆ ಒಳ್ಳೆ ಹೃದಯ ಇದೆ. ಅದಕ್ಕೆ ಕಪ್ಪು
ಕಟ್ಟಿದೆ ಸವಾಸ ದೋಷ, ಸಂಘ ದೋಷ. ಯಾಕೆಂದರೆ ಈಗ ಸಿಂಪಲ್ಲು, ನಾವು ಒಂದು ಸ್ಥಾನಮಾನ ಗಳಿಸಿರ್ತೀವಿ ಅಲ್ವಾ. ಆತ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದರಿಂದ ಇಲ್ಲಪ್ಪ ನನಗೆ ಒಂದು ಕ್ಯಾಮ್ರಾ ಅಸಿಸ್ಟೆಂಟ್ ಅಂದರೆ ಅದ್ರ ಕಷ್ಟ ಗೊತ್ತು, ಆ ಲೈಟ್ ತಿರುಗಿಸ್ಬೇಕು, ಕಟ್ರೆ ಎತ್ತಬೇಕು ಅಂದರೆ ಅದ್ರ ಕಷ್ಟ ನನಗೆ ಗೊತ್ತು, ನಾನು ಅವ್ರನ್ನ ಹಂಗೆ ಟ್ರೀಟ್ ಮಾಡಲ್ಲ. ಭಾಳ ಒಳ್ಳೆಯ ಆಲೋಚನೆ ರೀ.